ಇವತ್ತಿನ ಆಗಿರ್ತಕ್ಕಂಥ ಘಟನೆ ಭಾಳ ಹೃದಯ ವಿದ್ವಾರಕ ಅಂತೀವಲ್ಲ ಆ ರೀತಿ ಆಗಿರ್ತಕ್ಕಂಥ ಘಟನೆ ಇವತ್ತಾಗಿದೆ. ನಮ್ಮ ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮಾಡಿರ್ತಕ್ಕಂಥ ವೀರೇಶ್ ಅಂಗಳದವರ ಸುಪುತ್ರ ಇವತ್ತು ಈ ರೀಲ್ಸ್ ಅನ್ನುವಂಥ ಹುಚ್ಚಾಟದಲ್ಲಿ ಸಿಲುಕೊಂಡು ಇವತ್ತು ಪ್ರಾಣವನ್ನು ಕೂಡ ಬಿಡ್ತಕ್ಕಂಥ ಸಂಗತಿ ಆಗಿದೆ. ಇವತ್ತು ನಾನಷ್ಟೇ ಈ ದುಃಖಕರ ಸಂಗತಿ ಇದ್ದಂಥ ಸಂದರ್ಭದಲ್ಲಿ ಅವರು ಕುಟುಂಬಕ್ಕೆ ಭಗವಂತ ಶಕ್ತಿ ಬರ್ಸೋಂಥದ್ದನ್ನು ಕೊಡಲಿ ಅನ್ನುವಂಥದ್ದನ್ನು ಹೇಳ್ತಾ, ಮತ್ತು ಇವತ್ತು ವಿಶೇಷವಾಗಿ ಪಾಲಕರು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು ಇನ್ನೂ ಅಂಡರ್ ಏಜ್ ಇರ್ತಕ್ಕಂಥ ಮಕ್ಕಳಿಗೆ ಬೈಕ್ಗಳನ್ನು ಕೊಡೋದಾಗಲಿ, ಕಾರ್ಗಳನ್ನು ಕೊಡೋದಾಗಲಿ, ಮತ್ತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹುಚ್ಚಾಟ, ರೀಲ್ಸ್ ಹುಚ್ಚಾಟ ಅನ್ನುವಂಥದ್ದು ನಡೆದಿದೆ. ಈ ಹುಚ್ಚಾಟಕ್ಕೆ ಇವತ್ತು ಎಷ್ಟು ಜನ ಬಲಿ ಆಗ್ತಾ ಇದ್ದಾರೆ, ವಿಶೇಷವಾಗಿ ಯುವಕರು ಮತ್ತು ಯುವತಿಯರು ಬಲಿ ಆಗ್ತಾ ಇದ್ದಾರೆ ಅನ್ನೋಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಹೀಗಾಗಿ ಇವತ್ತಿನ ಹೊಸ ಲಾಗಳು ಕೂಡ ನಮಗೆಲ್ಲ ಗೊತ್ತಿದ್ದಾವೆ. ಹೊಸ ಲಾಗಳು ಬಂದಂಥ ಸಂದರ್ಭದಲ್ಲಿ ಅಂಡರ್ ಏಜ್ ಇದ್ದಂಥ ಮಕ್ಕಳಿಗೆ ನಾವು ಬೈಕ್ ಕೊಟ್ಟು ಇದು ಮಾಡಿದರೆ ಪಾಲಕರ ಮೇಲೆ ಕೂಡ ಕಠಿಣ ಕ್ರಮ ಅನ್ನುವಂಥದ್ದನ್ನು ಬಂದಿದ್ದಾವೆ. ಹೀಗಾಗಿ ಪಾಲಕರು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳ ಕೈಯಲ್ಲಿ ಬೈಕ್ ಕೊಡಬೇಕಂತಂದ್ರೆ, ಕಾರ್ ಕೊಡಬೇಕಂದ್ರೆ ಒಂದು ಸಲ ಬಂದುಬಿಟ್ಟು 10 ಸಲ ಯೋಚನೆ ಮಾಡುವಂಥದ್ದಾಗಬೇಕು. ಮಕ್ಕಳು ಹಠ ಮಾಡ್ತಾವೆ,